ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ ಫ್ರಮ್ ಜಾರ್ಜಿಯಾ. ತಿಬ್ಲಿಸಿ ಕಸ್ಬೇಗಿ ನೋಡಿಕೊಂಡು ನಮ್ಮ ಬೇಸ್ ಈಗ ಕುಟೈಸಿಗೆ ಶಿಫ್ಟ್ ಆಗಿದೆ. ನಿನ್ನೆ ನಾವು ಕಸ್ಬೇಗಿಯಿಂದ ಕುಟೈಸಿಗೆ ಬಂದ್ವಿ. ಇಟ್ ವಾಸ್ ಅ ವೆರಿ ಲಾಂಗ್ ಜರ್ನಿ. ಒಂದು ಟ್ಯಾಕ್ಸಿಲಿ ಬರೋಣ ಅಂತ ಅಂದ್ಕೊಂಡಿದ್ದೆ ಕಸ್ಬೇಗಿಯಿಂದ ತಿಬ್ಲಿಸಿಗೆ, ಬಟ್ ನೋಡಿದ್ರೆ ಸಿಕ್ಕಾಬಟ್ಟೆ ರೇಟ್ಸ್ ಇತ್ತು. ಫೈನಲಿ ಇಲ್ಲಿ ಮಶ್ರೂಕ್ ಅಂತ ಒಂದು ಮಿನಿ ವ್ಯಾನ್ಸ್ ಥರ ಇದೆ, ಒಂದಿಷ್ಟು ಜನನ ಕರ್ಕೊಂಡು ಅವರು ಒಂದು ಕಡೆಗೆ ಹೊರಡ್ತಾರೆ. ಫುಲ್ ಆಗೋ ತನಕ ಅವರು ಅಲ್ಲಿಂದ ಹೊರಡಲ್ಲ. ಅಂಥದ್ದೊಂದು ವ್ಯಾನ್ ಸಿಕ್ತು ನಮಗೆ ಕಸ್ಬೇಗಿಯಿಂದ. ಒಬ್ಬರಿಗೆ 20 ಲಾರಿ ಆಯಿತು ಅಷ್ಟೇ. ಇಲ್ಲ ಅಂತಂದಿದ್ರೆ ಆಲ್ಮೋಸ್ಟ್ 50ರಿಂದ 60 ಲಾರಿ ಆಗಿದ್ದು. ಶೇರ್ ಟ್ಯಾಕ್ಸಿ ತೊಗೊಂಡಿದ್ದಿದ್ರೆ, ಸೆಪ್ರೇಟ್ ಪ್ರೈವೇಟ್ ಟ್ಯಾಕ್ಸಿ ತೊಗೊಂಡಿದ್ದಿದ್ರೆ 100 ಲಾರಿ 200 ಅಥವಾ 250 ಲಾರೀಸ್ ಏನೋ ಆಗಿರೋದು. ಸೊ ವಿ ಸೇವ್ ಸಮ್ ಮನಿ ದೇರ್. ಅಲ್ಲಿಂದ ತಿಬ್ಲಿಸಿಗೆ ಬಂದು ತಿಬ್ಲಿಸಿಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಇನ್ನೊಂದು ಬಸ್ ತೊಗೊಂಡು ಕುಟೈಸಿಗೆ ಬಂದಿದ್ದೀವಿ. ಸೊ ನಾನು ಬಸ್ ಬುಕ್ ಮಾಡಿದ್ದು ಸಿಟಿ ಬಸ್ ಅಂತ. ಅವ್ರದ್ದು ಕಂಟಿನ್ಯೂಸ್ ಟ್ರಾನ್ಸ್ಫರ್ಸ್ ಇದೆ ಎಲ್ಲ ಕಡೆ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿಂದ ಆಲ್ಮೋಸ್ಟ್ ಒಂದು 4-5 ಅವರ್ಸ್ ಆದಮೇಲೆ ಕುಟೈಸಿಗೆ ಬಂದ್ವಿ. ಬರ್ತಾ ಸಿಕ್ಕಾಬಟ್ಟೆ ಮಳೆ. ಕುಟೈಸಿಲಿ ಇಳಿದ್ಮೇಲೆ ತುಂಬ ಮಳೆ, ಫುಲ್ ಒದ್ದೆ ಆಗೋಗಿದ್ವಿ ನಾವು. ಟ್ಯಾಕ್ಸಿ ಬುಕ್ ಮಾಡಿ ರೂಮಿಗೆ ಬರೋಷ್ಕೊಳಕ್ಕೆ ರಾತ್ರಿ 10 ಗಂಟೆ ಆಗೋಗಿತ್ತು. ಸೊ ಇಡೀ ದಿನ ನೆನ್ನೆ ಜರ್ನಿನೇ ಆಗಿದೆ, ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ನಾವು ಕುಟೈಸಿಲಿ ತುಂಬ ಜಾಗಗಳನ್ನ ನೋಡ್ತೀವಿ. ನಾವು ಒಕಾಚಾ ಕ್ಯಾನ್ಯನ್ ಅಂತ ಬಂದಿದ್ದೀವಿ ಇವತ್ತೆಲ್ಲ ಆಲ್ಮೋಸ್ಟ್ ಕ್ಯಾನ್ಯನ್ ಮತ್ತು ಕೇವ್ ಟೂರ್ ಆಗುತ್ತೆ. ಕುಟೈಸಿಯಿಂದ ಒಂದು 3/4 ಗಂಟೆ 1 ಅವರ್ ಅಷ್ಟಾಯಿತು. ಪಾರ್ಕಿಂಗ್ ಜಾಗದಲ್ಲಿ ಒಂದು ಎಂಟ್ರೆನ್ಸ್ ಥರ ಇತ್ತು, ಅಲ್ಲಿ ಎಂಟ್ರೆನ್ಸ್ ಫೀ ಎಲ್ಲ ಕೊಡಬೇಕು. 20 ಲಾರಿ ಆಗುತ್ತೆ ಪರ್ ಪರ್ಸನ್ನು. ಮಕ್ಕಳು ಕರ್ಕೊಂಡು ಬಂದರೆ ಒಂದು ಹೈಟ್ ರಿಕ್ವೈರ್ಮೆಂಟು ಇದೆ, ಮಿನಿಮಮ್ ಹೈಟ್ ಅಷ್ಟಿರಬೇಕು ಒಳಗೆ ಬಿಡೋಕ್ಕೆ. ಅಲ್ಲಿಂದ ಫಸ್ಟು ಒಂಥರ ಫಾರೆಸ್ಟ್ ಟ್ರೇಲ್ ಥರ ಇತ್ತು, ಸುತ್ತ ಮೆಡೋಸು, ಗಿಡ ಮರಗಳು, ಮತ್ತು ಕಂಪ್ಲೀಟ್ಲಿ ಕವರ್ಡು, ಏನು ವ್ಯೂ ಇರಲಿಲ್ಲ. ಹಾಗೆ ಮುಂದೆ ಬರ್ತಿದ್ದಂಗೆ ಸ್ವಲ್ಪ ಓಪನ್ ಅಪ್ ಆಯಿತು. ಈಗ ಇಲ್ಲಿಗೆ ಬಂದಿದ್ದೀವಿ. ಐ ಥಿಂಕ್ ಇಲ್ಲಿಂದ ಕ್ಯಾನ್ಯನ್ ವಾಕ್ವೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತನಕ ಏನು ಕ್ಯಾನ್ಯನ್ ಕಾಣಿಸ್ಲಿಲ್ಲ, ಇನ್ನು ಮುಂದೆ ಕ್ಯಾನ್ಯನ್ ಕಾಣಿಸ್ತಾ ಹೋಗುತ್ತೆ. ಇಲ್ಲಿಗೆ ಬರೋಕೆ ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ. ಮೇ ಬಿ ಒಂದು 2 ಕಿಲೋಮೀಟ್ರ್ ನಡೆದಿದ್ದೀವೋ ಏನೋ. ಸುಮಾರು ಡಿಸೆಂಟ್ ಇತ್ತು, ಸ್ವಲ್ಪ ಅಸೆಂಟ್ ಇತ್ತು. ವಾಪಸ್ ಹೋಗುವಾಗ ಜಾಸ್ತಿ ಅಸೆಂಟ್ ಆಗುತ್ತೆ. ಮಳೆ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಜಾರ್ತಾ ಇತ್ತು. ಬಟ್ ಇಷ್ಟು ಗ್ರೀನ್ರಿ ಮಧ್ಯೆ ಏನೂ ಅನಿಸ್ಲೇ ಇಲ್ಲ, ತುಂಬಾ ಆರಾಮಾಗಿ ಬಂದ್ವಿ. ಕ್ಯಾನಿಯನ್ ವ್ಯೂ ನೋಡಿಕೊಂಡು ಈಗ ಬಂದ್ವಿ. ಈ ಟೋಟಲ್ ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು 3-4 ಕಿಲೋಮೀಟ್ರ್ ಮೇಲೆ ಆಗಿರ್ಬೋದು. ನಾವು ಆಗಲೇ ಮಾತಾಡ್ದಾಗ್ಲಿಂದ ಹೈಕ್ ಶುರುವಾಗುತ್ತೆ ಕ್ಯಾನಿಯನ್ ಮೇಲೆ. ಪೂರ್ತಿ ಮೆಟಲ್ ಬ್ರಿಡ್ಜು. ಇಲ್ಲಿವರೆಗೂ ಇನ್ನೊಂದು 3-4 ಕಿಲೋಮೀಟರ್ಸ್ ನಡೆದಿದ್ದೀವೋ ಅಷ್ಟು ಮೆಟಲ್ ಬ್ರಿಡ್ಜು. ಸ್ಟಾರ್ಟಿಂಗ್ ಇನಿಷಿಯಲ್ ಪಾರ್ಟ್ ಅಂತೂ ಫುಲ್ ಇಳ್ಕೊಂಡು ಹೋಗೋದಿತ್ತು. ಇಳ್ಕೊಂಡು ಹೋಗ್ಬೇಕಾರೆಲ್ಲ ಪೂರ್ತಿ ವ್ಯೂ ಕವರ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ವ್ಯೂ ಪೂರ್ತಿ ಓಪನ್ ಆಯಿತು. ವ್ಯೂ ಪೂರ್ತಿ ಯಾಕೆ ಅಂತ ಹೇಳ್ತೀನಿ ಅಂದರೆ, ಆ ಮೆಟ್ಲ್ ಬ್ರಿಡ್ಜ್ ಕೆಳಗಡೆ ಫುಲ್ ಪಾತಾಳ, ಕೆಳಗಡೆ ತನಕ ವ್ಯೂ ಕಾಣಿಸ್ತಾನೆ ಇತ್ತು. ಆ್ಯಂಡ್ ಹಾಗೆ ಒಂದು 1/4 ಕಿಲೋಮೀಟ್ರ್ ನಡ್ಕೊಂಡು ಹೋದ್ಮೇಲೆ ಈ ಥರ ವ್ಯೂ ಕಾಣಿಸೋದು ಕಮ್ಮಿ ಆಯಿತು. ಮತ್ತು ಮೆಟಲ್ ಬ್ರಿಡ್ಜ್ ಹಾಗೆ ಕಂಟಿನ್ಯೂ ಆಯಿತು, ಬಟ್ ಕ್ಲೋಸ್ಡ್ ಆಗಿತ್ತು. ಆ್ಯಂಡ್ ಕೆಳಗಡೆ ನೆಲ ಕಾಣಿಸ್ತಾ ಇತ್ತು, ಅಂದರೆ ಹತ್ರನೇ ಇತ್ತು. ಆ್ಯಂಡ್ ಇನ್ನೊಂದು ಸ್ವಲ್ಪ ಮುಂದೆ ಬಂದಮೇಲೆ ಒಂದು ಬ್ರಿಡ್ಜ್ ಥರ ಮಾಡಿದ್ದಾರೆ. ಪೂರ್ತಿ ಬ್ರಿಡ್ಜ್ ಎಡ್ಜ್ ತನಕ ನಡ್ಕೊಂಡು ಹೋಗ್ಬೋದು. ನಿಮಗೆ ಆಲ್ಮೋಸ್ಟ್ ಒಂದು 270 ಡಿಗ್ರೀಸ್ ವ್ಯೂ ಕೂಡ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು ಹೋಲ್ ಈ ಎಕ್ಸ್ಪೀರಿಯನ್ಸಲ್ಲಿ ನಮ್ಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಆ ಮೆಟ್ಲು ಬ್ರಿಡ್ಜ್ ಮೇಲೆ ನಡ್ಕೊಂಡು, ಎಸ್ಪೆಷಲಿ ಕೆಳಗಡೆ ಪಾತಾಳ ಕಾಣಿಸ್ತಿದ್ದಲ್ಲ, ಆ ಪಾರ್ಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆ ಬ್ರಿಡ್ಜಿಗೆ ಹೋದ್ಮೇಲೆ ಪೂರ್ತಿ ದೂರದಿಂದ ಎಲ್ಲೋ ನದಿ ಹರಿತಾ ಇದೆ. ಅಷ್ಟು ನೀರಿಲ್ಲ ಅದರಲ್ಲಿ, ಬಟ್ ಅದು ಕಾಣಿಸುತ್ತೆ ಕೆಳಗಡೆ ಹಿಂಗೆ ಹರ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ಈ ಕಡೆ ಪೂರ್ತಿ ಬೆಟ್ಟಗಳೆಲ್ಲ ಬಂದು ಒಂಥರ ವ್ಯಾಲಿ ಥರ ಕ್ರಿಯೇಟ್ ಮಾಡಿದೆ, ಸಾಕಾಗಿದೆ. ಆ್ಯಂಡ್ ಅಲ್ಲೊಂದು 5-10 ನಿಮಿಷ ಇದ್ವಿ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಈಗ ಮೇಲಕ್ಕೆ ಬಂದಿದ್ದೀವಿ. ಇಲ್ಲೊಂದು ಕೆಫೆ ಇದೆ, ಇಲ್ಲಿಂದ ಪ್ರಾಬಬಲಿ ಇನ್ನೊಂದು 2 ಮೀಟರ್ಸ್ ವಾಕ್ ಏನೋ ಇದೆ. ಬಟ್ ಆಲ್ ಇನ್ ಆಲ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮಜಾ ಇತ್ತು.
ಒಕಾಚಿ ಕ್ಯಾನಿಯನ್ಗೆ ಹೋಗೋದಕ್ಕಿಂತ ಬರೋದು ತುಂಬ ಕಷ್ಟ ಇತ್ತು. ಫುಲ್ ಅಪ್ ಹಿಲ್ಲೇ. ಆ ಹಿಲ್ಲಲ್ಲಿ ಆಲ್ಮೋಸ್ಟ್ 3-4 ಕಿಲೋಮೀಟ್ರ್ ಹತ್ಕೊಂಡು ಹೋಗಿ ಬಂದ್ವಿ. ಸಾಕಾಗೋಯಿತು. ಮೇಲೆ ಬರೋಷ್ಟೊತ್ತಿಗೆ ಮೇಲ್ಗೆ ಬಂದರೆ ಮಳೆ ಶುರುವಾಯಿತು. ಅಲ್ಲಿಂದ ತಿರ್ಗಾ ಹೊರಟು ಮರ್ತ್ವಿಲಿ ಸಮಥಿಂಗ್ ಈ ಕೆಳಗೆ ಹಾಕಿರ್ತೀವಿ, ಮರ್ತ್ವಿಲಿ ಕ್ಯಾನಿಯನ್ ಅಂತ ಬಂದಿದ್ದೀವಿ. ಇನ್ನೊಂದು ಕ್ಯಾನಿಯನ್ ಟೂರ್ ಇದು ಬೋಟ್ ಟೂರು ಮಾಡ್ಬೋದು, ಜಿಪ್ ಲೈನಿಂಗು ಮಾಡ್ಬೋದು. ಅದಕ್ಕೆ ಮುಂಚೆ ಫಸ್ಟ್ ಊಟ ಮಾಡಿದ್ವಿ. ಇವತ್ತು ಇನ್ನೊಂದು ಡಿಶ್ ಟ್ರೈ ಮಾಡಿದ್ವಿ. ಅವ್ರು ಜಾರ್ಜಿಯನ್ ಬ್ರೆಡ್ ಜೊತೆ ಐ ಥಿಂಕ್ ಲೊಬಿಯಾ ಅಂತಾರೆ, ಒಂದು ಪಾಟಲ್ಲಿ ಕಾಳುಗಳನ್ನ ಹಾಕಿ ಬೇಯಿಸಿ ಎಲ್ಲ ಒಂಥರ ರಾಜ್ಮಾ ಥರ ಫೀಲ್ ಬಂತು. ತುಂಬ ಚೆನ್ನಾಗಿತ್ತು. ಸೊ ಜಿಪ್ ಲೈನಿಂಗು ಎಂಟ್ರೆನ್ಸ್ ಫೀ ಸೇರಿ 70 ಲಾರಿ ಆಗುತ್ತೆ. ಇಲ್ಲ ಬೋಟಲ್ಲಿ ಹೋಗ್ತೀರಾ ಅಂದರೆ ಎಂಟ್ರೆನ್ಸ್ 20 ಮತ್ತು ಬೋಟ್ 20 ಲಾರಿ. ಈಗ ನಾವು ಬೋಟ್ ಆಪ್ಟ್ ಮಾಡಿದ್ದೀವಿ. ಇಟ್ ವಿಲ್ ಬಿ ಅ ಬೋಟ್ ಕ್ಯಾನಿಯನ್ ಟೂರ್. ಇಂಟ್ರೆಸ್ಟಿಂಗ್, ಫಸ್ಟ್ ಟೈಮ್. ನಾವು ಜಿಪ್ ಲೈನಿಂಗ್ ತೊಗೊಳ್ಳಿಲ್ಲ, ಬೋಟ್ ರೈಡ್ ತೊಗೊಂಡ್ವಿ. ಜಿಪ್ ಲೈನಿಂಗ್ 15 ಸೆಕೆಂಡ್ಸಲ್ಲಿ ಮುಗ್ದೋಗುತ್ತೆ. ಬೋಟ್ ರೈಡ್ ಇಸ್ ಫಾರ್ ಲಾಂಗರ್ ಅಂದರು. ಬೋಟ್ ರೈಡ್ ತೊಗೊಂಡಿರೋದ್ರಿಂದ ಎಂಟ್ರೆನ್ಸ್ ಪ್ಲಸ್ ಬೋಟ್ ರೈಡ್ 40 ಲಾರಿ ಪರ್ ಪರ್ಸನ್ ಆಯಿತು. ಬಂದ್ವಿ. ಇಲ್ಲಿ ಫಸ್ಟು ಲೈಫ್ ಜಾಕೆಟ್ಸ್ ಕೊಟ್ಟರು ಎಲ್ರಿಗೂ. ಬೋಟಲ್ಲಿ ಕೂತ್ವಿ, ಶುರು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ಫುಲ್ ಕೇವ್ ಥರ ಆಯಿತು. ಇದು ಮೊದಲು ಕೇವ್ ಆಗಿತ್ತಂತೆ, ಈಗ ಕ್ಯಾನಿಯನ್ ಅಂತಾರಂತೆ. ಐ ಡೋಂಟ್ ನೋ ವೈ, ಗೈಡ್ ಹೇಳಿದ್ರು. ಥರ ಫುಲ್ಲು ಫಾರೆಸ್ಟ್ ಒಳಗೆ ಹೋಗ್ತಿದ್ದೀವೇನೋ ಅಂತ ಫೀಲ್ ಬರ್ತಾಯಿತ್ತು. ಪಕ್ಕದಲ್ಲೆಲ್ಲ ಗಿಡ ಮರಗಳು, ಮೇಲ್ ತನಕನೂ ಕವರ್ ಇತ್ತು. ಮಳೆ ಬರ್ತಾಯಿದ್ರು ನಮ್ಮ ತಲೆ ಮೇಲೆ ಬೀಳ್ತಾ ಇರಲಿಲ್ಲ, ಹಾಗಿತ್ತು. ಆಮೇಲೆ ಮುಂದೆ ಹೋದ್ವಿ, ವಾಟರ್ಫಾಲ್ ಬಂತು. ವಾಟರ್ಫಾಲ್ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲೂ ಇಳಿಯೋಕ್ಕೆಲ್ಲ ಜಾಗ ಇಲ್ಲ. ಆಮೇಲೆ ವಾಟರ್ಫಾಲಿಂದ ಒಂಚೂರು ಮುಂದೆ ತೊಗೊಂಡು ಯೂಟರ್ನ್ ತಿರುಗೇ ಬಿಟ್ವಿ. ಐ ಥಿಂಕ್ ಒಂದು 5-10 ನಿಮಿಷದಲ್ಲಿ ಮುಗ್ದೇ ಹೋಯಿತು. ಶುರುವಾಯಿತು, ಮುಗೀತು ಅಂತ ಅನಿಸ್ಬಿಡ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಈಗ ವಾಪಸ್ ಬಂದು ಕಾಯ್ತಾ ಇದ್ದೀವಿ. ನಮ್ಮ ಗೈಡ್ಗೆ ಇನ್ನೊಂದು ಕಡೆ ಎಲ್ಲೋ ಕರ್ಕೊಂಡು ಹೋಗ್ತೀವಿ ಅಂತಿದ್ದಾರೆ. ಮಾಟಿವಿಲ್ಲಿ ಕ್ಯಾನಿಯನಲ್ಲಿ ಬೋಟ್ ಟೂರೆಲ್ಲ ಮುಗಿಸ್ಕೊಂಡು ಹಾಗೆ ನಡ್ಕೊಂಡು ಬಂದರೆ ಒಂದು ಪಾತ್ ಮಾಡಿದ್ದಾರೆ. ಆ ಪಾತ್ ಪೂರ್ತಿ ಹಾಗೆ ನಡ್ಕೊಂಡು ಹೋಗ್ತಿದ್ರೆ ನಿಮಗೆ ಬೇರೆ ಬೇರೆ ವಾಟರ್ಫಾಲ್ಸ್ ಕಾಣಿಸುತ್ತೆ. ನಾವು ಬೋಟಿಂಗ್ ಮಾಡಿದ ಜಾಗದಿಂದನೇ ಅದೊಂಥರ ಗ್ರೌಂಡ್ ಲೆವೆಲ್ ಅಂತ ಅಂದ್ಕೊಂಡ್ರೆ ಅಲ್ಲಿಂದ ನೀರು ಬೀಳ್ತಾ ಇದೆ ಕೆಳಗಡೆ. ಆಲ್ಮೋಸ್ಟ್ ಒಂದು 50 ಅಥವಾ 60 ಫೀಟ್ ಕೆಳಗಡೆ ಒಂದು 3-4 ಕ್ಯಾಸ್ಕೇಡಿಂಗ್ ವಾಟರ್ಫಾಲ್ ನೋಡಿದ್ವಿ ಒಂದು ಕಡೆ. ಅದೇ ಥರ ಪಾತಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋದರೆ ಕೆಲವು ಬ್ರಿಡ್ಜಸ್ ಹಾಕಿದ್ದಾರೆ, ಅಲ್ಲೂ ಅಷ್ಟೇ ಇನ್ನೊಂದು ಥರ ವಾಟರ್ಫಾಲ್ಸ್ ಇದೆ. ಸೊ ಎಲ್ಲ ಸೇರಿ ಆಲ್ ಇನ್ ಆಲ್ ಈ ಮಾಟಿವಿಲ್ಲಿ ಕ್ಯಾನಿಯನ್ ಒಂದು ಒಳ್ಳೆ ಟ್ರೀಟ್ ಕೊಡುತ್ತೆ ನಿಮ್ಮ ಕಣ್ಣಿಗೆ. ಅಷ್ಟು ಚೆನ್ನಾಗಿದೆ. ಲ್ಯಾಂಡ್ಸ್ಕೇಪ್ ವೈಸು, ವಾಟರ್ಫಾಲ್ಸ್ ಆಗಿರ್ಬೋದು, ಆ ನೀರಿನ ಕಲರ್ ಆಗಿರ್ಬೋದು. ಅದು ಬಿಟ್ಟು ಆ್ಯಕ್ಟಿವಿಟೀಸು, ಜಿಪ್ ಲೈನಿಂಗು, ಬೋಟಿಂಗ್ ಎಲ್ಲ ಇದೆ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ 1 ಅವರ್ ಡ್ರೈವ್ ಮಾಡಿಕೊಂಡು ಈಗ ಪ್ರೊಮೆಥಿಯಸ್ ಕೇವ್ ಅಂತ ಒಂದಿದೆ, ಅಲ್ಲಿಗೆ ಬಂದಿದ್ದೀವಿ. ಎವ್ರಿ ಹಾಫ್ ಆನ್ ಅವರ್ ಒಂದೊಂದು ಬ್ಯಾಚ್ ಬಿಡ್ತಾರಂತೆ. ನಾವು ಬರೋಷ್ಟೊಳಗೆ ಇಲ್ಲಿ ಟೈಮ್ ಆಗೋಗಿತ್ತು. ಸೊ ಇನ್ನೊಂದು ಬ್ಯಾಚಿಗೆ ಕಾಯ್ತಾ ಇದ್ದೀವಿ. ಮಳೆ ಬರ್ತಾ ಇದೆ. ಬೋಟಿಂಗ್ ಮಾಡಿದಾಗಲೂ ಮಳೆ ಬಂತು, ಇಲ್ಲೂ ಮಳೆ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ತೀವಿ. ಇನ್ನೊಂದು ಅರ್ಧ ಗಂಟೆಗೆ ಇದೆ. ಇಲ್ಲೂ ಎಂಟ್ರಿ ಫೀಸ್ ಕೊಡಬೇಕು. ನೀವು ಕುಟೈಸಿಗೆ ಬಂದಾಗ ಈ ಮೋಸ್ಟ್ ಪ್ರಾಬಬ್ಲಿ ಈ ಮೂರನ್ನು ಮಾಡೇ ಎಲ್ಲದಕ್ಕೂ ಎಂಟ್ರಿ ಫೀಸ್ ಇದೆ. ನಾವು ಇದೇ ಥರ ಡೇ ಟೂರ್ ಮಾಡಿದ್ದು ಇವತ್ತು ಬಜೆಟ್ ಜಾರ್ಜಿ ಅವ್ರ ಜೊತೆ. ಸೊ ಇಟ್ಸ್ ಎನ್ ಎಕ್ಸೈಟಿಂಗ್ ಡೇ. ನೋಡೋಣ ಇದು ಹೇಗಿರುತ್ತೆ ಅಂತ.
ಪ್ರಮಥಿಯಸ್ ಕೇವ್ ನೋಡಿಕೊಂಡು ವಾಪಸ್ ಕುಟೈಸಿಗೆ ಬಂದ್ವಿ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 11 ಕಿಲೋಮೀಟ್ರ್ ದೊಡ್ಡ ಕೇವ್ ಅಂತೆ ಅದು, ಬಟ್ ಅದರಲ್ಲಿ ನಮ್ಗೆ 1.5 ಕಿಲೋಮೀಟ್ರ್ ಮಾತ್ರ ಆ್ಯಕ್ಸಸ್ ಇದೆ. ಅಲ್ಲಿ ಒಂದು ಗೈಡೆಡ್ ಟೂರ್ ಮಾಡ್ತಾರೆ. ನೀವು ಆಲ್ಮೋಸ್ಟ್ ಒಂದು 80 ಮೀಟರ್ಸ್ ಅಂಡರ್ಗ್ರೌಂಡ್ ಹೋಗ್ತೀರಾ, ಅಲ್ಲಿಂದ ಕೇವ್ ಶುರುವಾಗುತ್ತೆ. ಗೈಡೆಡ್ ಟೂರಲ್ಲಿ ಪ್ರತಿ ಜಾಗದಲ್ಲಿ ನಿಂತು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಇಡೀ ಕೇವಲ್ಲಿ ಒಂದೇನೋ 22 ಹಾಲ್ ಇದೆಯಂತೆ. ಆ 22 ಹಾಲಲ್ಲಿ ನಮಗೆ 6 ಹಾಲ್ ಮಾತ್ರ ಆ್ಯಕ್ಸಸ್ ಇರೋದು. ಪ್ರತಿ ಹಾಲ್ಗೂ ಹೋದಾಗಲೂ ಈ ಹಾಲ್ದು ಏನು ಸಿಗ್ನಿಫಿಕೆನ್ಸು ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಗೈಡು. ಅಲ್ಲಿ ಹಾಲ್ ಆಫ್ ಮೆಡಿಸನ್ ಅಂತಿದೆ, ಹಾಲ್ ಆಫ್ ಲವ್ ಅಂತಿದೆ. ಈ ಹಾಲ್ ಆಫ್ ಲವ್ ಅನ್ನೋ ಜಾಗದಲ್ಲಿ ಜನ ಬಂದು ಅಲ್ಲಿ ಮದುವೆ ಕೂಡ ಆಗ್ತಾರಂತೆ. ಏನೋ ಅಷ್ಟೊಂದು ಇಂಪಾರ್ಟೆನ್ಸು ಸಿಗ್ನಿಫಿಕೆನ್ಸ್ ಇದೆ ಆ ಜಾಗಕ್ಕೆ ಅಂತ ಅಂದರು. ಆಮೇಲೆ ಕೆಳಗಡೆ ಹೋಗ್ತಿದ್ದಂಗೆ ಒಂದು ಜಾಗದಲ್ಲೇನೋ ನಿಲ್ಲಿಸಿ ಇಲ್ಲಿ ಏರು ತುಂಬ ಪ್ಯೂರು, ನಿಮಗೆ ಫೀಲ್ ಆಗುತ್ತೆ ಅಂತೆಲ್ಲ ಅಂತಾಯಿದ್ರು. ಆಮೇಲೆ ಈ ಕೇವ್ ಒಳಗಡೆ ಸ್ಟ್ಯಾಲಕ್ಟೈಟ್ಸ್ ಆ್ಯಂಡ್ ಸ್ಟ್ಯಾಲಗ್ಮೈಟ್ಸ್ ಅಂತ ಏನೋ ಫಾರ್ಮೇಷನ್ ಆಗುತ್ತೆ. ಸೊ ಬೇಸಿಕಲಿ ಅದೆಲ್ಲ ಮಿನರಲ್ ಫಾರ್ಮೇಷನು. ನೀರು ಬಿದ್ದು ಮೇಲ್ಗಡೆಯಿಂದ ಕೆಲವು ಫಾರ್ಮೇಷನ್ಸ್ ಆಗಿದೆ, ಕೆಳಗಡೆಯಿಂದ ಕೆಲವು ಫಾರ್ಮೇಷನ್ಸ್ ಆಗಿದೆ. ಸ್ವಲ್ಪ ಕಾಲಮ್ಗಳ ಥರ ಅನಿಸುತ್ತೆ. ಡಿಫ್ರೆಂಟ್ ಡಿಸೈನ್ಸ್ ಇದೆ ಆ ಕೇವ್ ಒಳಗಡೆ, ಅಂಥದ್ದನ್ನೇ ನೋಡ್ಬೋದು ನೀವು. ಅವರು ನೀಟಾಗಿ ಲೈಟಿಂಗ್ ಹಾಕಿ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಒಂದು ಕಡೆ ಅಂತೂ ನಿಲ್ಲಿಸಿ ಪೂರ್ತಿ ಲೈಟ್ ಶೋ ಥರ ಮಾಡಿದ್ರು. ಒಂದು 2-3 ನಿಮಿಷ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿ ಆ ಕೇವ್ ಸ್ಟ್ರಕ್ಚರ್ ಎಲ್ಲ ಇದೆಯಲ್ಲ ಒಳಗಡೆಯಿಂದ, ಅಲ್ಲೆಲ್ಲ ಪರ್ಪಲ್ಲು ಪಿಂಕ್ ಅಂತೆಲ್ಲ ಡಿಫ್ರೆಂಟ್ ಲೈಟ್ ಕಾಂಬಿನೇಷನ್ಸ್ ಹಾಕಿ ಮ್ಯೂಸಿಕ್ ಹಾಕಿ ಚೆನ್ನಾಗಿ ಸಿಂಕ್ ಮಾಡಿದರು. ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮೇಲೆ ಬಂದ್ವಿ. ಈ ಟೋಟಲ್ ಎಕ್ಸ್ಪೀರಿಯೆನ್ಸ್ಗೆ ಪರ್ ಪರ್ಸನ್ 25 ಲಾರಿ ಆಗುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟಾಗಿ ಕುಟೈಸಿಗೆ ಬಂದ್ವಿ. ಅಲ್ಲಿದ್ದಷ್ಟೊತ್ತು ಮಳೆ ಇತ್ತು. ಕುಟೈಸಿಗೆ ಬರ್ತಿದ್ದಂಗೆ ಬಿಸಿಲು ಹೊಡಿತಾ ಇದೆ. ಈ ಬಿಸಿಲು ಹೊಡಿತಾ ಇರ್ಬೇಕಾದ್ರೆ ಮಳೆ ಕಾಂಬಿನೇಷನ್ಲಿ ಒಂದು ಸಿಟಿ ಸೆಂಟ್ರಿಗೆ ಬರ್ತಿದ್ದಂಗೆ ಒಂದು ದೊಡ್ಡ ರೈನ್ಬೋ ನೋಡಿದ್ವಿ. ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಒಂದು ಸ್ವಲ್ಪ ಟೈಮ್ ಇತ್ತು ನಮಗೆ ಓಡಾಡೋಣ ಕುಟೈಸಿಲಿ ಅಂತ ಸುಮ್ಮನೆ ಹಂಗೆ ಓಡಾಡ್ತಾ ಇದ್ವಿ. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಸಿಟೀಸ್ ಅಂತೆ ಇಡೀ ಜಗತ್ತಲ್ಲಿ. ಸೊ ತುಂಬ ಇಂಪಾರ್ಟೆನ್ಸ್ ಇದೆ ಈ ಜಾಗಕ್ಕೆ. ಆ್ಯಂಡ್ ತಿಬ್ಲಿಸಿಗೆ ಕಂಪೇರ್ ಮಾಡಿದ್ರೆ ಈ ಜಾಗ ತುಂಬ ಸೈಲೆಂಟ್ ಅಂತ ಅನ್ನಿಸ್ತು ನಮಗೆ. ಸ್ವಲ್ಪ ಟೈಮ್ ಸಿಕ್ತು ನನಗೆ. ಒಪೆರಾ ಥಿಯೇಟ್ರಿಗೇನೋ ಹೋಗಿದ್ವಿ, ಸಿಟಿ ಸೆಂಟ್ರಲ್ಲೇ ಇದೆ. ಬಟ್ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಿಲ್ಡಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿ ಬಿಲ್ಡಿಂಗ್ ಮೇಲೂ ಒಂದು ಸಣ್ಣ ಸ್ಕಲ್ಪ್ಚರ್ಸ್ ಥರ ಮಾಡಿದ್ದಾರೆ, ಕೆತ್ತನೆಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋದರೆ ಒಂದು ಫೌಂಟೇನ್ ಸಿಗುತ್ತೆ. ಈಗ ಅದು ಫೌಂಟೇನ್ ಆಗಿದೆಯಂತೆ, ಬಟ್ ಅದಕ್ಕೆ ಮುಂಚೆ ಒಂದು ಫ್ಲವರ್ ಮಾರ್ಕೆಟ್ ಆಗಿತ್ತಂತೆ. ಇನ್ನೊಂದೇನೋ ಸ್ಟ್ಯಾಚು ಇತ್ತು ಅಂತೆಲ್ಲ ಅಂತಾಯಿದ್ರು. ನಮ್ಮ ಗೈಡ್ ಹೇಳ್ತಾಯಿದ್ರು ಮುಂದಕ್ಕೆ ಇದೇನು ಚೇಂಜ್ ಆಗುತ್ತೋ ಗೊತ್ತಿಲ್ಲ, ಬಟ್ ಈಗಂತೂ ಫೌಂಟೇನ್ ಆಗಿದೆ, ಅದು ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿತ್ತು ನಮಗೂ ಕುಟೈಸಿಲಿ ಸುಮ್ಮನೆ ಓಡಾಡೋದು. ತಿಬ್ಲಿಸಿಗಿಂತ ಕುಟೈಸಿ ತುಂಬ ಇಷ್ಟ ಆಯಿತು, ಯಾಕೆಂದರೆ ಅಷ್ಟು ಸೈಲೆಂಟಾಗಿದ್ದರಿಂದ. ಆ್ಯಂಡ್ ಆಲ್ ಇನ್ ಆಲ್ ವಿ ಹ್ಯಾಡ್ ಎ ಗ್ರೇಟ್ ಡೇ. ರೂಮಿಗೆ ಬಂದು ಸೆಟ್ಲ್ ಆಗಿದ್ವಿ. ಹೋಟೆಲ್ ವ್ಲಾದಿ ಅಂತ ಒಂದು ರೂಮ್ ಇದೆ. ನಾವು ಸಿಟಿ ಸೆಂಟ್ರಿಂದ ಫೌಂಟೇನಿಂದ ಆಲ್ಮೋಸ್ಟ್ ಒಂದು 800 ಮೀಟರ್ಸು 900 ಮೀಟರ್ಸು ಒಂದು ಸಣ್ಣ ರೂಮು. ಕುಟೈಸಿಲಿ ಸಿಗೋದೆಲ್ಲ ರೂಮ್ ಎಲ್ಲ ತುಂಬ ಸಣ್ಣದೇ ಅಂತ ಅನಿಸುತ್ತೆ. ಒಂದು 2 ನೈಟ್ಸಿಗೆ ಮ್ಯಾನೇಜಬಲ್. ಒಂದು ಬೆಡ್ ಇದೆ, ಒಂದು ಸಣ್ಣ ಸ್ಪೇಸ್ ಇದೆ, ಒಂದು ವಾರ್ಡ್ರೋಬ್ ಇದೆ, ಅದು ಬಿಟ್ಟು ಒಂದು ಬಾತ್ರೂಮ್ ಶವರ್ ಏರಿಯಾ ಮತ್ತು ಕಮೋಡ್ ಇದೆ. 2 ನೈಟ್ಸಿಗೆ ಸಾಕು. ಈ ರೂಮಲ್ಲಿ ಒಂದು ಕಿಟಕಿ ಇದೆ, ಆ ಕಿಟಕಿಯಿಂದ ನದಿ ಬೇರೆ ಕಾಣಿಸುತ್ತೆ. ಸೊ ವ್ಯೂನು ಚೆನ್ನಾಗಿದೆ. ಆಲ್ ಇನ್ ಆಲ್ ವಿ ಹ್ಯಾಡ್ ಅ ಗ್ರೇಟ್ ಡೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಹೋಪ್ ಯು ಗೈಸ್ ಲೈಕ್ ಇಟ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಇನ್ನು ಮುಂದಕ್ಕೆ ನೋಡ್ತಾ ಇರಿ. ಇನ್ನು ಜಾರ್ಜಿಯಾ ಎಕ್ಸ್ಪ್ಲೋರೇಷನ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.